ಹಿಸ್ಟೋಸ್ಕೋಪಿ ಅಂದರೆ ಏನು ಅದರ ಬಗ್ಗೆ ಮಾಹಿತಿ ಪಡೆಯೋಣ. ಈಗ ಐ ವಿ ಎಫ್ ಮಾಡೋಕ್ಕಿಂತ ಮುಂಚೆ ಹಿಸ್ಟೋಸ್ಕೋಪಿ ಉತ್ತಮನಾ, ಬೇಕೇ ಬೇಕಾ ಅಥವಾ ಬೇಡವಾ, ಅದು ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ನಮ್ಮ ಸಕ್ಸಸ್ ಐ ವಿ ಎಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳೋಣ. ಹಿಸ್ಟೋಸ್ಕೋಪಿ ಅಂದರೆ ಒಂದು ಸಿಂಪಲ್ ಪ್ರೊಸೀಜರು, ಅದಕ್ಕೇನು ಮೇಜರ್ ಅನಸ್ಯೇನು ಬೇಕಾಗಿಲ್ಲ, ಶಾರ್ಟ್ ಅನಸ್ಯದಲ್ಲಿ ಮಾಡ್ತೀವಿ. ಅಂದರೆ ಗರ್ಭಚೀಲ ಒಳಭಾಗನ ನೋಡೋದಕ್ಕೆ ಹಿಸ್ಟೋಸ್ಕೋಪಿ ಅಂತಾರೆ. ಅಂದರೆ ಅದು ದುರ್ಬೀನ್ ಆಪರೇಷನ್, ಅಂದರೆ ಸ್ಮಾಲ್ ಮೈನರ್ ಸರ್ಜರಿ. ಬಟ್ ಈಗ ಮಗು ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಗರ್ಭಚೀಲ ಲೈನಿಂಗ್ ಹೇಗಿದೆ, ಅದು ರಿಸೆಪ್ಟಿವ್ ಇದೆಯಾ, ಅದ್ರಲ್ಲಿ ಏನಾದರೂ ತೊಂದರೆ ಉಂಟಾಗುತ್ತಾ, ನಾವು ಹಾಕಿದಾಗ ಮಗು ಅಂಟ್ಕೊಳ್ಳದೆ ಇರುತ್ತಾ, ಅಡೆಸನ್ಸ್ ಇದೆಯಾ, ಪಾಲಿಪ್ಸ್ ಇದೆಯಾ, ಫೈಬ್ರಾಯ್ಡ್ ಇದೆಯಾ ಅಂತ ಎಲ್ಲ ಗೊತ್ತಾಗುತ್ತೆ. ಬಟ್ ಎಷ್ಟೊಂದ್ಸಲಿ ನಮಗೆ ಸ್ಕ್ಯಾನಿಂಗ್ ಮುಖಾಂತರನೇ ಎಲ್ಲನೂ ತಿಳುವಳಿಕೆ ಗೊತ್ತಾಗುತ್ತೆ. 3D 4D ಸ್ಕ್ಯಾನಿಂಗ್ ಮಾಡೋದ್ರಿಂದ ಗರ್ಭಚೀಲ ಒಳಭಾಗ ಪೊದರನ್ನು ಕಂಡುಹಿಡಿಬೋದು, ಮುಂದೆ ನಮಗೆ ತೊಂದರೆ ಉಂಟಾಗುತ್ತಾ, ಇದರಲ್ಲಿ ಅಡಚಣೆ ಉಂಟಾಗುತ್ತಾ ಅಂತ. ಬಟ್ ಕೆಲವೊಂದು ಚಿಕ್ಕ ಮಾಹಿತಿಯನ್ನು ಆ ಸ್ಕ್ಯಾನಿಂಗ್ ಮುಖಾಂತರ ಕಂಡು ಹಿಡಿಯೇ ಆಗೋದಿಲ್ಲ. ಆವಾಗ ನಮಗೆ ಐ ವಿ ಎಫ್ ಮಾಡಿದಾಗ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ. ಅಷ್ಟೊಂದು ಖರ್ಚು ಮಾಡಿ ಡಾಕ್ಟ್ರ್ ಇದನ್ನು ಯಾಕೆ ಹೇಳಿಲ್ಲ ಮುಂಚೆನೇ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಅದಕ್ಕೆ ನಮ್ಮ 3D 4D ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲಿ ಏನಾದರೂ ತೊಂದರೆ ಉಂಟಾಗುತ್ತೆ ಅಥವಾ ತೊಂದರೆ ಇದೆ ಅಂತ ಅಂದಾಗ ಅವ್ರಿಗೆ ಸಸ್ಪೆನ್ಸಾಗಿ ಹೇಳ್ತೀವಿ, ಇಲ್ಲ ಹಿಸ್ಟೋಸ್ಕೋಪಿ ಮಾಡೋದ್ರಿಂದ ತುಂಬ ಮಾಹಿತಿ ನಮಗೆ ಗೊತ್ತಾಗುತ್ತೆ, ಇದರಿಂದ ನಮ್ಮ ಸಕ್ಸಸ್ ರೇಟು 80% ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಇದು ಹಿಸ್ಟೋಸ್ಕೋಪಿ ಅಂದರೆ ಏನು? ಇದು ಡೇ ಕೇರ್ ಪ್ರೊಸೀಜರು. ಒಂದು 4 to 5 hours ಇರಬೇಕು. ಬೆಳಿಗ್ಗೆಯಿಂದ ಕಾಲೋಟಲ್ಲಿ ಬಂದರೆ ಸಾಕು. ಮೈನರ್ ಸರ್ಜರಿ, ಶಾರ್ಟ್ ಅನಸ್ತೆ ಕೊಡ್ತೀವಿ. ಒಂದು 3 mm ಸ್ಕೋಪ್ ತೊಗೊಂಬಿಟ್ಟು ಗರ್ಭಚೀಲ ಒಳಭಾಗನ ಅಂಡರ್ ದಿ ಸ್ಕ್ಯಾನಿಂಗ್ ಅಂದರೆ ಅಂಡರ್ ದಿ ವಿಷನ್ ಹೋಗ್ತಾ ಇರ್ತೀವಿ. ಮತ್ತು ಅದರಲ್ಲಿ ಏನಾದರೂ ಗರ್ಭಚೀಲ ಎಂಟ್ರೆನ್ಸ್ ಹೇಗಿದೆ, ಪಾಲಿಪ್ಸ್ ಇದೆಯಾ, ಸರ್ವೈಕಲ್ ಪಾಲಿಪ್ಸ್ ಇದೆಯಾ, ಅಡೆಸನ್ಸ್ ಇದೆಯಾ, ಅಥವಾ ಅಲ್ಲಿಂದ ಬ್ಯಾಂಡ್ಸ್ ಇದೆಯಾ, ಮತ್ತು ತುಂಬ ಪಾಲಿಪ್ಸ್ ಇರುತ್ತೆ. ಒಂದೊಂದು ಚಿಕ್ಕ ಚಿಕ್ಕ ಪಾಲಿಪ್ಸು ಸ್ಕ್ಯಾನಿಂಗಲ್ಲಿ ಗೊತ್ತಾಗೋದಿಲ್ಲ, ಇದರಲ್ಲಿ ಮ್ಯಾಗ್ನಿಫೈ ಆಗಿ ಕಾಣಿಸ್ತಾ ಇರುತ್ತೆ. ಅಂಥದ್ದೆಲ್ಲ ಇದ್ದರೆ ಮಗು ಹಾಕಿದಾಗ ಅಂಟ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೆ ಆ ಮೈನ್ಯೂಟ್ ಅಥವಾ ಮೇಜರ್ ಇಶ್ಯೂ ಏನೇ ತೊಂದರೆ ಇದನ್ನು ಕರೆಕ್ಟಿವ್ ಮೆಥಡ್ಸ್ ಅಂತ ಮಾಡ್ತೀವಿ. ಹಿಸ್ಟೋಸ್ಕೋಪಿ ಮಾಡಿದಾಗ ಅದೇ ಟೈಮಲ್ಲಿ ಈಗ ಪಾಲಿಪ್ಸ್ ಇದ್ದರೆ ಸೀಸರಿಂದ ತೆಗಿತೀವಿ, ಅಥವಾ ಅಡೆಸನ್ಸ್ ಇದ್ದರೆ ಅಡೆಸನ್ಸ್ ಕಟ್ ಮಾಡ್ತೀವಿ, ಫೈಬ್ರಾಯ್ಡ್ ಇದ್ದರೆ ಫೈಬ್ರಾಯ್ಡ್ ರಿಸೆಕ್ಟ್ ಮಾಡ್ತೀವಿ, ಅಥವಾ ಎನಿಥಿಂಗ್ ಮಲ್ಟಿಪಲ್ ಪಾಲಿಪ್ಸ್ ಇದ್ರೂ ಅದನ್ನು ಕ್ಯೂರೇಟ್ ಮಾಡ್ತೀವಿ. ಸೊ ಯಾವುದೇ ವಿಧವಾದ ತೊಂದರೆಗಳು ಏನು ಕಾಣಿಸುತ್ತಲ್ವ ಹಿಸ್ಟೋಸ್ಕೋಪಿ ಮಾಡಬೇಕಾದ್ರೆ ಅವಾಗೇ ತೆಗೆದು ಕರೆಕ್ಟಿವ್ ಮೆಥಡ್ಸ್ ಮಾಡಿದಾಗ ನಮಗೆ ಸಕ್ಸಸ್ ಜಾಸ್ತಿ ಆಗುತ್ತೆ. ಮತ್ತು ನಾವು ಲೈವ್ ಸರ್ಜರಿ ಮಾಡಬೇಕಾದ್ರೆ ಹಸ್ಬೆಂಡ್ಗೂ ರಿಲೈ ಮಾಡ್ತೀವಿ, ಮತ್ತು ಅದನ್ನು ಫೋಟೋ ಕೊಡ್ತೀವಿ. ಇದರಿಂದ ಏನಾಗ್ತಂದರೆ ನಿಮಗೆ ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಮುಖ್ಯವಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಆ ಟೆಸ್ಟಿಗೆ ಕಳಿಸ್ತೀವಿ, ಅಂದರೆ ಪಾಲಿಪ್ಸ್ ಇದ್ದರೆ ಅದನ್ನು ತೆಗೆದುಬಿಟ್ಟು ಕಳಿಸ್ತೀವಿ, ಬಯಾಪ್ಸಿ ಮಾಡ್ತೀವಿ, ಕ್ಯಾನ್ಸರ್ ಇದೆ ನೋಡ್ತೀವಿ, ಅಥವಾ ಅದರಲ್ಲಿ TB ಕಾಯಿಲೆ ಇದೆ ಅಂತ ನೋಡ್ತೀವಿ. ಏನೇ ತೊಂದರೆ ಮುಂದೆ ಮಗು ಆಗೋದಕ್ಕೆ ಅಡಚಣೆ ಉಂಟು ಮಾಡ್ತಾ ಇದೆಯಾ ಅನ್ನೋದು ಕಂಡುಹಿಡಿಯೋದು ಹಿಸ್ಟೋಸ್ಕೋಪಿ ಅಂತಾರೆ. ಸೊ ಇದು ಒಂದು ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ತೀನಿ. ಬಟ್ ಇದಕ್ಕೆಲ್ಲ ಮುಂಚೆನೇ ಟೆಸ್ಟಿಫೈ ಮಾಡೋಕ್ಕಿಂತ ಮುಂಚೆನೇ ಮಾಡಿದ್ರೆ ನಿಮಗೆ ಒಂದು ಸಕ್ಸಸ್ ಅನ್ನೋದು ಬೇಗ ಬರುತ್ತೆ. ಅದನ್ನು ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತೀನಿ.